ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಒಂದು ಕ್ವಿಕ್ ರೀಡಿಂಗ್ ನೋಡೋಣ ಏನು ಬ್ಲೆಸ್ಸಿಂಗ್ಸ್ ಏನು ಕೊಡ್ತಾ ಇದ್ದಾರೆ ಅಂತ. ಓಕೆನಾ? ಎಸ್ ಬಾಬಾ, ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಏನು ಬಾಬಾ? ಪ್ಲೀಸ್ ಗೈಡ್. ಏನಾದ್ರು ಗೈಡೆನ್ಸ್ ಇದೆಯಾ? ಏನು ನಿಮ್ಮ ಆಶೀರ್ವಾದ ಏನು? ಎಸ್ ಬಾಬಾ. The tree of wishes is calling your name. Wow. An almost forgotten wish will now come true. ಏನಪ್ಪ ಇದು ಬ್ಲೆಸ್ಸಿಂಗ್ ನಿಮಗೆ? ಓಕೆನಾ? ನೋಡಿ, ಅಂದರೆ ನೀವೇನೋ ಒಂದು ಆಸೆ ಪಟ್ಟಿದ್ರಿ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನೀವೇನು ಆಸೆ ಪಟ್ಟಿದ್ರಿ ನಿಮಗೆ ಗೊತ್ತು. ಸೊ ಅದನ್ನು ಮರ್ತು ಬಿಟ್ಟಿದ್ದೀರಾ ಅಂತಿದ್ದಾರೆ, ಆಯಿತಾ? ನೀವೇನೋ ಒಂದು ಆಸೆ ಪಟ್ಟು ಮರ್ತು ಬಿಟ್ಟಿದ್ದೀರಿ, ಬಟ್ ಇವಾಗ ಅದು ಸತ್ಯ ಆಗೋದ್ರಲ್ಲಿದೆ, ಆಯಿತಾ? ನಿಮಗೆ ಗೊತ್ತಾಗಲ್ಲ ಆ ಥರ. ಇದು ವಿಶ್ ಫುಲ್ಫಿಲ್ಮೆಂಟ್ ಟ್ರೀ ಇದು, ಆಯಿತಾ? ಸೊ ಈಗ ಸದ್ಯದಲ್ಲೇ ಸತ್ಯ ಆಗುತ್ತೆ, ನಿಜ ಆಗುತ್ತೆ. ಸೂಪರ್ ಎನರ್ಜಿ. ಎಸ್ ಬಾಬಾ. ವಾಟ್ ಎಲ್ಸ್ ಬಾಬಾ? ನೋಡಿ, ಇದು ಲೀವ್ ಯುವರ್ ಯೂಶುವಲ್ ಸೋಷಿಯಲ್ ಸರ್ಕಲ್ಸ್ ಬಿಹೈಂಡ್, ಸೀಕ್ ಔಟ್ ಟ್ರೂ ಕಂಪ್ಯಾನಿಯನ್ಸ್ ಅಂತಿದ್ದಾರೆ. ಸೊ ಇನ್ಯಾರಿಗೋ ಇನ್ನಷ್ಟು ಜನಕ್ಕೆ ಇದು ನೀವು ನಾರ್ಮಲಾಗಿ ಯಾವ ಥರ ಇರ್ತಾಯಿದ್ರಿ ಬೆಲ್ಲ ಬಿಡು. ಏಕೆಂದರೆ ನಿಮ್ಗೆ ಅಲ್ಲಿ ನನಗಿಲ್ಲಿ ಕಾಣಿಸ್ತಾ ಇರೋದು ಲೈಕ್ ಇಲ್ಲಿ ನೋಡಿ, ನೀವು ಯಾವ ಸೋಷಿಯಲ್ ಸರ್ಕಲಲ್ಲಿ ಇದ್ರಿ, ನಿಮಗೆ ಒಂದು ಪಾಸಿಟಿವ್ ವೈಬ್ಸ್ ಬರ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಸಿಟಿವ್ ವೈಬ್ಸೇ ಇರಲಿಲ್ಲ, ತುಂಬ ನೆಗೆಟಿವಿಟಿ ಇತ್ತು. ಅದರಿಂದ ಅದೇನು ಹೇಳ್ತಾ ಇದ್ದಾರೆ, ಸೊ ನಿಜವಾದ ಫ್ರೆಂಡ್, ನಿಜವಾದ ಕಂಪ್ಯಾನಿಯನ್ನ ಹುಡುಕು. ಅಂದರೆ ನಿಮ್ಮನ್ನು ನೀವು ಹೇಗಿದ್ದೀರಾ, ಆಯಿತಾ? ನೀವು ಯಾವ ರೀತಿ ಇದ್ದೀರಾ ಹಾಗೇ ಅಕ್ಸೆಪ್ಟ್ ಮಾಡ್ಕೋಬೇಕು. ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಸರ್ಕಲ್, ಸೋಷಿಯಲ್ ಸರ್ಕಲ್ ಯಾರು ಇದ್ಕೊಳ್ಳಿ, ಸೊ ನಿಮ್ಮನ್ನು ಹಾಗೇ ಅಕ್ಸೆಪ್ಟ್ ಮಾಡಬೇಕು, ಆಯಿತಾ? ಆ ಥರ ಇರೋರನ್ನ ನೀನು ಏನು ಆಗ ಅಕ್ಸೆಪ್ಟ್ ಮಾಡು, ಆ್ಯಸ್ ಅ ಟ್ರೂ ಕಂಪ್ಯಾನಿಯನ್ ಅಂತ ತಗೋ, ಆಯಿತಾ ಅಂತಿದ್ದಾರೆ. ಯಾಕೆಂದರೆ ಐ ಕ್ಯಾನ್ ಸಿ ಸ್ವಲ್ಪ ಜನ ಇಲ್ಲಿ ತುಂಬ ಸ್ಯಾಡಾಗಿ ಕೂತ್ಕೊಂಡಿದ್ದೀರಾ. ಸೊ ಯಾತಕ್ಕೆ ಅಂತಂದರೆ ನಿಮಗೂ ಅರ್ಥ ಆಗ್ತಿಲ್ಲ ಅಂತಿದ್ದಾರೆ. ಯಾಕೆ ನಾನು ಸ್ಯಾಡ್ ಆಗಿದ್ದೀನಿ ಅನ್ನೋದೇ ನಿಮ್ಗೆ ಅರ್ಥ ಆಗ್ತಿಲ್ಲ. ಯಾಕೆ ಅಂತಂದರೆ ಅದು ನಿಮ್ಮ ಎನರ್ಜಿ ಅಲ್ಲ, ಆಯಿತಾ? ಖಂಡಿತ ನಿಮ್ಮ ಎನರ್ಜಿ ಅಲ್ಲ ಅದು. ನಿಮ್ಮ ಸರ್ಕಲಲ್ಲಿ ನಿಮ್ಮ ಜೊತೆ ಯಾರಿದ್ದಾರೆ ಅಂದರೆ, ನೀವು ಮನೇಲಿದ್ದೀರಾ, ನೀವು ಹೊರಗಡೆ ಇದ್ದೀರಾ, ನಿಮಗೆ ಗೊತ್ತು ಎಲ್ಲಿದ್ದೀರಾ ನೀವು. ಸೊ ಇದು ಯಾರ ಎನರ್ಜಿ ಅದು ನನಗೆ ಗೊತ್ತಿಲ್ಲ. ಸೊ ಅವು ನಿಮಗೆ ನಿಮ್ಮನ್ನು ಒಂದು ಪಾಸಿಟಿವ್ ಎನರ್ಜಿ ಕೊಟ್ಟು, ನಿಮ್ಮನ್ನು ಯಾವ ಥರ ಇದ್ದೀರಾ ನೀವು ಆ ಥರ ಅಕ್ಸೆಪ್ಟ್ ಮಾಡೋ, ಒಪ್ಕೊಳ್ಳೋ ಜನ ಸುತ್ತಮುತ್ತ ಇಲ್ಲ ಅಂತಿದ್ದಾರೆ. ಅಂದರೆ ನಿಮ್ಮನ್ನು ನೀವು ಏನು ಮಾಡಿದ್ರೂ ಹೀಯಾಳಿಸ್ತಾರಾ ಅಥವಾ ಏನಾದ್ರು ಒಂದು ಅನ್ನೋದು ಮಾಡ್ತಿದ್ದಾರೆ. ಅದರಿಂದ ನಿಮಗೆ ಒಂಥರ ತುಂಬ ಡಿಪ್ರೆಷನಲ್ಲಿ ಇದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಬಾ ಆಚೆ ಕಡೆಗೆ ಅಂತಿದ್ದಾರೆ. ಅವ್ರನ್ನೆಲ್ಲ ಬಿಟಾಕ್ ಅಂತ ಇದ್ದಾರೆ, ಅರ್ಥ ಆಯ್ತಾ? ಅವ್ರನ್ನೆಲ್ಲ ಬಿಟಾಕ್ ಆಚೆ ಕಡೆ ಬಾ ಅಂತಿದ್ದಾರೆ. ಸೊ ಸರ್ಕಲ್ ಬಿಹೈಂಡ್ ಅಂತಿದ್ದಾರೆ ನೋಡಿ, ಹಿಂದಕ್ಕೆ ಬಿಟಾಕ್ ಅವ್ರನ್ನೆಲ್ಲ ಅಂತಿದ್ದಾರೆ. ಇದಿಷ್ಟು ಸ್ವಲ್ಪ ಜನದ ಎನರ್ಜಿ. ಏನು ಚೆನ್ನಾಗಿದೆ ಇದು ನೋಡಿ. ಎಸ್ ಬಾಬಾ, ವಾಟ್ ಎಲ್ಸ್? ದೇವರು ನೋಡ್ತಿರ್ತಾರೆ, ಯೋಚನೆ ಮಾಡಬೇಡಿ, ಆಯಿತಾ? ದೇವರು ನೋಡ್ತಿಲ್ಲ ಅಂತಲ್ಲ. ಯಾರು ಈ ಥರ ತೊಂದರೆಲಿದ್ದಾರೆ ಈ ಥರ ಅಂತಂದರೆ ಡೆಫಿನೆಟಾಗಿ ದೇವರು ಹೆಲ್ಪ್ ಮಾಡೇ ಮಾಡ್ತಾರೆ. ಇದು ಇವಾಗ ನಿಮಗೆ ವಿಡಿಯೋ ಸಿಕ್ಕಿದೆ ಅಂತಂದರೆ ಇದು ಒಂದು ಕನ್ಫರ್ಮೇಷನ್ನು. ನಾನು ಏನು ಮಾಡಲಿ, ಮುಂದೆ ಹೇಗೆ, ಸಮಾಜ ಏನನ್ನತ್ತೆ, ಹಾಗೆ ಹೀಗೆ ಅಂತೆಲ್ಲ ತಲೆ ಕೆಡಿಸ್ಕೊಬೇಡಿ. ಇದು ಒಂದೇ ಜನ್ಮ, ಒಂದೇ ಜೀವನ ಅಂತ ಸಿಕ್ಕಿರೋದಲ್ವಾ. ಚೆನ್ನಾಗಿ ಖುಷಿಯಾಗಿರಬೇಕು. ನಿಮ್ಮನ್ನು ಯಾರು ಅಕ್ಸೆಪ್ಟ್ ಮಾಡ್ತಾಯಿಲ್ಲ, ನೆಗೆಟಿವ್ ಆಗಿ ಮಾತಾಡ್ತಾರೆ, ನಿಮ್ಮನ್ನು ಅಂದು ಹೀಯಾಳಿಸಿ ಅವಮಾನ ಮಾಡ್ತಾರೆ, ಅಥವಾ ನಿಮಗೆ ಇದು ಎಲ್ಲರೂ ಇರ್ಬೋದು. ನೀವು ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ಅಲ್ಲಿರ್ಬೋದು, ಅಥವಾ ಮನೆ ವಿಷಯದಲ್ಲಿ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು, ಯಾರು ಇರ್ಬೋದು. ಅವರಿಂದ ಆಚೆ ಬಾ ಅಂತ ಇದ್ದಾರೆ. ಅಂದರೆ ಅವ್ರನ್ನ ಬಿಟ್ಟು ಅಂತಿದ್ದಾರೆ ಹೊರತು, ಅಂದರೆ ಆಚೆ ಬಾ ಅನ್ನೋಕ್ಕಿಂತ ಲೈಕ್ ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತಲೂ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರು ಏನೋ ಅಂದಾಗ ತುಂಬ ವೀಕ್ ಆಗ್ತಾ ಇದ್ದೀರಾ, ತುಂಬ ಡಲ್ ಆಗ್ತಾ ತೋರಿಸ್ತಾ ಇದ್ದಾರೆ. ಸೊ ಅದರಿಂದ ನೀವು ಅಷ್ಟು ಬೇಜಾರಾಗಿ ಡಿಪ್ರೆಷನ್ಗೆ ಹೋಗೋ ಥರ ತೋರಿಸ್ತಾ ಇದ್ದಾರೆ. ಸೊ ಅವರ ಮಾತನ್ನು ಜಾಸ್ತಿ ಮನ್ಸಿಗೆ ತಗೋಬೇಡ ಅಂತಲೂ ಹೇಳ್ತಾ ಇದ್ದಾರೆ ಒಂದಷ್ಟು ಜನಕ್ಕೆ. ಏನಾರು ಅಂದ್ಕೊಳ್ಳಿ, ಅವ್ರ ಬಗ್ಗೆ ಜಾಸ್ತಿ ನೀನು ಕೇರ್ ಮಾಡಬೇಡ, ಅವ್ರ ಮಾತಿನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಏನಂದ್ರು ಅಷ್ಟೇ, ಆಯಿತಾ? ನಿಮ್ಮ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀನು ಯೋಚನೆ ಮಾಡು ಅಂತ ಇದ್ದಾರೆ ಬಾಬಾ, ಆಯಿತಾ? ಅಂದರೆ ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವರು ಹೇಳುತ್ತಿದ್ದಾರೆ. ಓಕೆ, ಎಸ್ ಬಾಬಾ. ಓಕೆ, ಇನ್ನೂ ಹೇಳ್ತಾ ಇದ್ದಾರೆ,
ಇವ್ರಿಗೇನೆ ನಿಮಗೆ ಯಾರೋ ಹೀಗೆ ಮಾಡಬೇಡ, ಹಾಗೆ ಮಾಡಬೇಕು, ಅಥವಾ ಇದು ಸರಿಗಿಲ್ಲ, ಅದು ಸರಿಗಿಲ್ಲ ಅಂತ ಇದ್ದಾರೆ, ಕೇಳಿಸ್ತಾ ಇದೆ. ಜೊತೆಗೆ ಹೀಗೆ ಮಾಡಬೇಕು. ಓಕೆ, ಅಲ್ಲಿ ಹೋಗಿ ಕುಡ್ದು ಏನೋ ಈ ಥರ ಎನರ್ಜಿ ಬರ್ತಾ ಇದೆ. ಈ ಥರ ಕೇಳಿಸ್ತಾ ಇರೋದು ಲೈಕ್ ಹೋಗಬಾರ್ದು, ಆ ಕೆಲಸ ಮಾಡಬಾರ್ದು, ಹೀಗೆ ಮಾಡಬೇಕು, ಆ ಥರ ಅಂತೇನೋ ನಿಮಗೆ ಇದು ಮಾಡ್ತಿದ್ದಾರೆ. ನಿಮ್ಗೆ ಅದರಿಂದ ತುಂಬ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆಯಿತಾ? ಎಸ್ ಬಾಬಾ, ವಾಟ್ ಎಲ್ಸ್? ಓಕೆ, ಇದೊಂದು ಕಾರ್ಡ್ ಬಂತು ನೋಡಿ. ಓಹೋ, ದ ಟೈಮ್ ಫಾರ್ ರೊಮ್ಯಾನ್ಸ್ ಹಸ್ ಕಮ್. ಸಿ ಇಟ್ ಆಸ್ ಎನ್ ಆಪರ್ಚುನಿಟಿ ಫಾರ್ ಎ ರೇಡಿಯಂಟ್ ಲೈಫ್. ಸೊ ಇನ್ನೇನು ಹೇಳಬೇಕು ನಾನು, ಹೇಳಿ. ಸೊ ಒಂದು ಬ್ಯೂಟಿಫುಲ್ ಟೈಮ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ನಿಮ್ಮ ಪಾರ್ಟ್ನರ್, ಓಕೆನಾ? ಸೊ ನಿಮ್ಮ ಯಾರು ಇದು ಎನರ್ಜಿ ಗೊತ್ತಿಲ್ಲ. ಸೊ ಸದ್ಯದಲ್ಲೇ ರೊಮ್ಯಾಂಟಿಕ್ ಲೈಫ್ ಒಂಥರ ತುಂಬ ಫುಲ್ಫಿಲ್ಲಿಂಗ್ ಲೈಫ್ ಬರ್ತಾ ಇದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇದು ಯಾರಾದರೂ ಇರ್ಬೋದು, ಯಾರಿಗಾದರೂ ಇರ್ಬೋದು. ಸೊ ಸಿ ಇಟ್ ಆಸ್ ಎನ್ ಆಪರ್ಚುನಿಟಿ ಫಾರ್ ಎ ರೇಡಿಯಂಟ್ ಲೈಫ್. ಸೊ ಇದನ್ನು ಒಂದು ಆಪರ್ಚುನಿಟಿ ಅಂತ ತಗೋ, ಮುಂದೆ ವರಿಯೋಕ್ಕೆ, ಜೀವನದಲ್ಲಿ ಮುಂದೆ ವರಿಯುತ್ತೀಯಾ, ಚೆನ್ನಾಗಿರ್ತೀಯಾ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ, ವಾಟ್ ಎಲ್ಸ್? ಓ, ಯು ಕ್ಯಾಸ್ಟ್ ಅ ಸ್ಪೆಲ್ ವಿತ್ ಯುವರ್ ಎಕ್ಸಿಸ್ಟೆನ್ಸ್. ಏನಪ್ಪ ಇದು, ಎಷ್ಟು ಚೆನ್ನಾಗಿದೆ ಗೊತ್ತಾ? ನಂಗೆ ಹೇಗೆ ಅಂತಂದರೆ, ನೀವು ಇರೋದೇ ಒಂಥರ ಮ್ಯಾಜಿಕ್ ಅಂತಿದ್ದಾರೆ. ಎಂಥ ಚೆನ್ನಾಗಿದೆ ಕಾರ್ಡ್ ಇದು ನೋಡು. ಹೆಂಗೆ ನೀವು ಸುಮ್ಮನೆ ಒಂದು ವಾಂಡ್ ಇಟ್ಕೊಂಡು ಏನು ಹೀಗೆ ಇದು ಮಾಡೋ ಥರ ನೀವು ಇರೋದೇ ಒಂದು ಮ್ಯಾಜಿಕ್ಕಪ್ಪ ಅಂತಿದ್ದಾರೆ. ಅಂದರೆ ನೀವು ಆ ಥರ ಒಂದು ಜನಗಳ ಜೀವನದಲ್ಲಿ ಒಂದು ಚೇಂಜಸ್ ತರ್ತೀರಾ ಅಂತ ಹೇಳ್ತಾ ಇದ್ದಾರೆ. ವಾವ್! ನೀವು ಸುಮ್ಮನೆ ಅಲ್ಲಿ ಜಸ್ಟ್ ನಿಮ್ಮ ಪ್ರೆಸೆನ್ಸ್ ಸಾಕು, ನೀವು ಇದೀರಾ ಅಲ್ಲಿ ಅಂದರೆ ಸಾಕು, ಒಂದು ಇದೇ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಮ್ಯಾಜಿಕಲ್ ಪರ್ಸನ್ ನೀವು ಅಂತ. ಮ್ಯಾಜಿಕ್ ಫ್ಲೋಸ್ ಬ್ರೈಟ್ಲಿ ಆ್ಯಂಡ್ ರೇಡಿಯಂಟ್ಲಿ ವಿತ್ ಇನ್ ಯು. ಸೊ ಇದು ಬರೀ ಮ್ಯಾಜಿಕ್ ಯಾವ ಥರ ಅಂತಂದರೆ, ಬರೀ ನಿಮ್ಮಲ್ಲಿ ಯಾವ ಥರ ತುಳುಕ್ತಿದೆ ಅಂತಂದರೆ, ನೀವು ಹೋದ ಕಡೆ ಒಂಥರ ಮ್ಯಾಜಿಕ್ ಥರ ಆಗಿಬಿಡುತ್ತೆ ಅಂತಿದ್ದಾರೆ. ಒಂಥರ ಮೆಜಿಷಿಯನ್ ಕಾರ್ಡ್ ಥರ, ಇದು ಮೆಜಿಷಿಯನ್ ಕಾರ್ಡ್ ಎನರ್ಜಿ ಬರ್ತಾ ಇದೆ. ಸೊ ನೀವು ಯಾರಾದರೂ ಬೇಜಾರಾಗಿದ್ದಾರಾ ನೋಡಿ, ಇದ್ರ ಕೆಳಗೆ ಬಂದಿದೆ ಇದು. ನೀವು ಯಾವ ಥರ ಇದೆ ಅಂತಂದರೆ, ಯಾರಾದರೂ ಬೇಜಾರಾಗಿದ್ದಾರೆ ಅಂದರೆ ಜಸ್ಟ್ ನೀವು ಹೋದರೆ ಸಾಕು, ಫುಲ್ ಸ್ಮೈಲ್ ಆಗಿಬಿಡ್ತಾರೆ ಅವರು, ಸ್ಮೈಲ್ ಬಂದ್ಬಿಡುತ್ತೆ. ನೀವೇನಾದ್ರು ಒಂಚೂರು ಯಾರಾದರೂ ದುಃಖದಲ್ಲಿದ್ದಾರೆ ಅಂದರೆ ಸಾಕು, ನೀವು ಒಂದು ಮಾತಾಡಿದ್ರೆ ಸಾಕು, ಅವ್ರು ಹೀಲ್ ಆಗಿಬಿಡ್ತಾರೆ. ಆಯಿತಾ? ಅವ್ರ ನೋವೆಲ್ಲ ಹೋಗಿಬಿಡುತ್ತೆ ಅಂತಿದ್ದಾರೆ. ಅಂಥ ಪವರ್ಫುಲ್ ಪರ್ಸನ್ ನೀವು ಅಂತಿದ್ದಾರೆ. ಅಷ್ಟು ಪವರು ಕೂಡ ಇದೆ ನಿಮ್ಮಲ್ಲಿ ಅಂತಿದ್ದಾರೆ. ಸೊ ಇದನ್ನು ನಾನು ಹೇಳ್ತಾ ಇದ್ದೀನಿ, ಈ ಥರ ಒಂದು ಎನರ್ಜಿ ಬರ್ತಾ ಇದೆ ಅಂತಂದರೆ, ನೀವು ಖಂಡಿತ ಅದನ್ನು ಜನಗಳ ಹೆಲ್ಪ್ಗೆ ಯೂಸ್ ಮಾಡಿ, ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನು ಮಾಡೋದು ಬಿಡುವಂತಪ್ಪ, ನೀವು ಜಸ್ಟ್ ಹೋಗು. ಎಲ್ಲಿಗಾದರೂ ಒಂದು ವಿಸಿಟ್ ಮಾಡ್ತೀರಾ ಅಂದ್ಕೊಳ್ಳಿ. ಸೊ ಅಥವಾ ನಿಮ್ಮ ಮನೆಗೆ ಯಾರಾದರೂ ಬಂತು ಅಂತಂದರೆ, ಇದು ಯಾರ ಎನರ್ಜಿ ನಂಗೆ ಗೊತ್ತಿಲ್ಲ. ಇದು ಬರೀ ಮ್ಯಾಜಿಕಲ್ ಅಲ್ಲ, ಇದು ಮೆಜಿಷಿಯನ್ ಥರನೇ ಕಾಣ್ತಾ ಇರೋದು ನನಗೆ ಇವರು. ಸೊ ಇವರು ಎಷ್ಟು ಚೆನ್ನಾಗಿ ಅಂತಂದರೆ, ನಿಮ್ಮ ಒಂದು ನೋಟ ಸಾಕು ಅಂತಾರೆ. ವಾವ್! ನಿಮ್ಮ ಒಂದು ನೋಟ ಸಾಕು, ನಿಮ್ಮ ಒಂದು ನಗು ಸಾಕು, ನಿಮ್ಮ ಒಂದು ಇರುವಿಕೆ ಸಾಕು ಅಂತಿದ್ದಾರೆ. ಏನಪ್ಪ ಇದು ಮ್ಯಾಜಿಷಿಯನ್ ನೀವು, ಅಷ್ಟೇ ಸಾಕಂತೆ, ಅಷ್ಟು ಖುಷಿಯಾಗಿಬಿಡ್ತಾರೆ ಜನ ಅಂತಿದ್ದಾರೆ. ವಾವ್! ನಂಗೆ ಹಾಗೆ ನೋಡ್ತಾ ಇರೋಣ ಅನ್ನಿಸ್ತಾ ಇದೆ. ಅಂದರೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಎನರ್ಜಿ ನನಗೆ ನಿಮ್ಮದು. ವಾವ್! ವಾವ್! ಇದು ಬ್ಯೂಟಿಫುಲ್ ಎನರ್ಜಿ. ಖಂಡಿತ ಜನಗಳಿಗೆ ಒಳ್ಳೆಯದಾಗೋ ಥರ ಹೆಲ್ಪ್ ಮಾಡಬೇಕು ಅಂತಿದ್ದಾರೆ. ಅಂದರೆ ನಿಮಗೆ ಈ ಎನರ್ಜಿ ಬಂದಿರೋದು ಭಗವಂತನ ಆಶೀರ್ವಾದ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ನಿಮ್ಮದೊಂದು ನೋಟ ಸಾಕು ಅಂತಿದ್ದಾರಲ್ಲ, ಅರೆ ವಾಹ್! ಏನಪ್ಪ ಇದು. ಅಂದರೆ ಅಷ್ಟೇ ನಿಮ್ಮ ಒಳ್ಳೆತನ, ಒಳ್ಳೆ ಮನಸ್ಸು, ಆಯಿತಾ? ತುಂಬ ಒಳ್ಳೆ ಹೃದಯ, ಆಯಿತಾ? ಇದರಿಂದ ನಿಮಗೆ ಇದು ಒಂಥರ ವೈಬ್ರೆಂಟ್ ಎನರ್ಜಿ ಈ ಥರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಯಾರೇ ದುಃಖದಲ್ಲಿರಲಿ ಖಂಡಿತ ಹೆಲ್ಪ್ ಮಾಡಿ. ಈ ಥರ ಒಂದು ಮೆಜಿಷಿಯನ್ ಎನರ್ಜಿ ಇದೆ ನಿಮಗೆ ಅಂತಂದರೆ ಹ್ಯಾಟ್ಸ್ ಆಫ್. ಸೂಪರ್ ಸೂಪರ್. ಸೊ ಇದು ಶಾರ್ಟ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ನಾಳೆ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋಸ್ ನಿಮ್ಮ ಕೈ ಸೇರುತ್ತೆ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ,
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.